ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಕರ್ನಾಟಕದ ವ್ಯವಸ್ಥೆ, ರಸ್ತೆಗಳ ಬಗ್ಗೆ ಭಾಳಷ್ಟು ಜನ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ನೋಡಿದಿರಿ ನೀವು. ಗುಂಡಿಗಳು, ರಸ್ತೆಗಳೇ ಸರಿ ಇಲ್ಲ, ಹಾಗಿದೆ ಹೀಗಿದೆ ಅಂಥೇಳಿ. ಆದರೆ ಕಾನೂನು ಪ್ರಕಾರ ಒಂದಿಷ್ಟು ನಮ್ಮದು ಜವಾಬ್ದಾರಿಗಳಿದ್ದಾವೆ. ರಸ್ತೆ ಸರಿ ಇಲ್ಲ, ಅದು ಸರಿ ಇದ್ದ ರಸ್ತೆಯಲ್ಲಿ ನಾವು ಹೇಗೆ ಸಂಚಾರ ಮಾಡಬೇಕು, ಇದು ನಮ್ಮ ಸುರಕ್ಷತೆಗಾಗಿ ರಸ್ತೆ ಸುರಕ್ಷತಾ ವ್ಯವಸ್ಥೆ ಅಂತ, ಅದು ಅಭಿಯಾನ ಇರ್ಬೋದು, ನಿಮಗೆ ತಿಳುವಳಿಕೆ ಇರ್ಬೋದು, ಅದು ಆಗುವ ಪರಿಣಾಮಗಳೇನು, ನೀವು ಸುರಕ್ಷತೆ ತಪ್ಪಿದರೆ. ಸೊ ಈ ಎಲ್ಲ ವ್ಯವಸ್ಥೆಯಲ್ಲಿ ಏನು ನಾವು ಮಾಡಬೇಕು, ಏನು ಸುರಕ್ಷತೆಯಲ್ಲಿ ನಾವು ಸಾಗಬೇಕು ರಸ್ತೆಯಲ್ಲಿ, ಅದಕ್ಕೋಸ್ಕರ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಇವತ್ತು ವಿಶೇಷವಾದಂಥ ಒಂದು ಚರ್ಚೆ. ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸನ್ಮಾನ್ಯ ಶ್ರೀ CS ಶಿವನಗೌಡರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಈಗ ರಸ್ತೆ ಸುರಕ್ಷತಾ ಅಭಿಯಾನ ಇದರ ಅಂದು ಕೂಡ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಈಗ ಎಲ್ಲಿ ಬೇಕಲ್ಲಿ, ಈಗ ಬೆಂಗಳೂರಂತೂ ಗುಂಡಿಗಳ ರಸ್ತೆಯಲ್ಲೇ ಎಲ್ಲ ಬಾವಿಗಳಾಗ್ಯಾವ ಹಿಂಗೆ. ಆದರೆ ಅದು ಬೇರೆ ವ್ಯವಸ್ಥೆ. ಬಟ್ ನಾವು ಹೆಂಗಿರ್ಬೇಕು ಅನ್ನೋದು ತಮ್ಮ ಕಲ್ಪನೆ. ಸೊ ಏನಿದು ರಸ್ತೆ ಸುರಕ್ಷತಾ ಅಂದ್ರೆ? ನೋಡಿ, ಈ ಕಳೆದ ಅಕ್ಟೋಬರ್ 29ಗೆ, ಅಕ್ಟೋಬರ್ 29/10/2025ಗೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಚೇರ್ಮನ್ರಾದಂತಹ ಆನರಬಲ್ ಜಸ್ಟಿಸ್ ಅನು ಶಿವರಾಮನ್ ಮೇಡಮ್ ಒಂದು ಈ ರಸ್ತೆ ಅಪಘಾತದಿಂದ ಆಗುವ ಈ ಸಾವು ನೋವುಗಳ ಬಗ್ಗೆ ಒಂದು ಕಳವಳ ವ್ಯಕ್ತಪಡಿಸಿ ಒಂದು ಸಭೆಯನ್ನು ಸೇರ್ತಾರೆ. ಅಂದರೆ ಆ ಸಭೆಯಲ್ಲಿ ಹೋಮ್ ಡಿಪಾರ್ಟ್ಮೆಂಟು, ರೋಡ್ ಸೇಫ್ಟಿ ಅವೇರ್ನೆಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಡ್ವೊಕೇಟ್ ಅಸೋಸಿಯೇಷನ್ಸ್ ಇರ್ಬೋದು, ಅಥವಾ ಅಡ್ವೊಕೇಟ್ ಜನರಲ್ ಅವರು ಇರ್ಬೋದು, ಮತ್ತು ಈ ಆರ್ ಟಿ ಒ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡ್ತಾರೆ. ಅಂದರೆ ಕಳವಳ ವ್ಯಕ್ತಪಡಿಸಿ ಈ ರೀತಿಯ ರಸ್ತೆ ಅಪಘಾತದಿಂದ ಆಗುವ ಸಾವು ನೋವುಗಳ ಬಗ್ಗೆ ಒಂದು ಕಳವಳ ವ್ಯಕ್ತಪಡಿಸಿ ಒಂದು ರೆಸೊಲ್ಯೂಷನ್, ಅಂದರೆ ಒಂದು ಡಿಸಿಷನ್ಗೆ ಬರ್ತಾರೆ. ಏನಂತ ಹೇಳಿದರೆ, ಈ ರಸ್ತೆ ಈ ನಿಯಮಗಳಿದಾವಲ್ಲ, ಇಲ್ಲಿ ಏನು ನಾವು ರಸ್ತೆಯಲ್ಲಿ ವಾಹನಗಳನ್ನು ತೆಗೆದುಕೊಂಡು ಹೋಗುವಾಗ ಏನು ಪಾಲನೆ ಮಾಡಬೇಕಲ್ಲ, ಆ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಈ ಅಪಘಾತಗಳು ಯಾಕೆ ಆಗ್ತಾ ಇದ್ದಾವೆ, ಅದಕ್ಕೆ ಅವೇರ್ನೆಸ್ ಕೊರತೆನೂ ಸಹ ಒಂದು ಅನ್ನೋದು ಮನಗಂಡು ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು ಎಲ್ಲ ಜನರಿಗೆ, ರಾಜ್ಯದಾದ್ಯಂತ ಎಲ್ಲ ಜನರಿಗೂ, ಪ್ರತಿ ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕುಗಳಲ್ಲಾಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಒಂದು ಅವೇರ್ನೆಸ್ 1 month ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ. ಹಾಗಾಗಿ ಆ ರೆಸೊಲ್ಯೂಷನ್ ಆದಾಗಿಂದ ಈ ಜನವರಿ 1 ಸಹ ನಾವು ಸಹ ಈ ಗದಗ ಜಿಲ್ಲೆಯಾದ್ಯಂತ ಈ ಕನಿಷ್ಠ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಪ್ರತಿದಿನ ಮಾಡಬೇಕು ಅಂತೇಳಿ ಎವ್ರಿ ಡಿಸ್ಟಿಕ್ ಮತ್ತು ತಾಲೂಕುಗಳಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಅಭಿಯಾನ ಪ್ರಾರಂಭ ಆಗಿದೆ, ರಸ್ತೆ ಸುರಕ್ಷತಾ ಅಭಿಯಾನ ಅಂತ ಹೇಳಿ. ಈಗ ಎಲ್ಲ RTO ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರ ಒಂದು ಸಹಯೋಗದಲ್ಲಿ ಒಂದು ಅಭಿಯಾನ ಈಗಾಗಲೇ ಗದಗ ಜಿಲ್ಲೆಯಲ್ಲೂ ಸಹ ಪ್ರಾರಂಭ ಆಗಿದೆ. ಹಾಗಾಗಿ ಅದನ್ನ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋದೊಂದು ಕ್ಯಾಂಪೇನ್ ಇದು ಸ್ಟಾರ್ಟ್ ಆಗಿದೆ. ಓಕೆ ಏನು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು, ಹೆಂಗೆ? ನೋಡಿ, ಈಗ ಒಬ್ಬ ವ್ಯಕ್ತಿ ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಒಟ್ಟು ಸಂಚಾರ ಒಂದು ವಾಹನವನ್ನ ರಸ್ತೆಗೆ ತೆಗೆದುಕೊಂಡು ಹೋಗ್ಬೇಕಂದ್ರೆ ಕನಿಷ್ಠ ಮಿನಿಮಮ್ ರೂಲ್ಸ್ಗಳನ್ನ ಅವರು ಫಾಲೋ ಮಾಡಲೇಬೇಕು. ಅವರ ಒಂದು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಬೈಕನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಒಂದು ಹೆಲ್ಮೆಟ್ ಇರಬೇಕು, ಹಾಕ್ಲೇಬೇಕು. ಆಮೇಲೆ ಆ ಬೈಕನ್ನು ಚಲಾವಣೆ ಮಾಡೋರಿಗೆ DL ಇರಬೇಕು, ಮತ್ತು ಇನ್ಸೂರೆನ್ಸ್ ಇರುತ್ತೆ, ಬಟ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಇರಬೇಕು. ಇಷ್ಟೆಲ್ಲ ಬೇಸಿಕ್, ಈ ಮೂರು ಇಷ್ಟು ಬೇಸಿಕ್ ಎಲ್ಲವೂ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ರಸ್ತೆಗೆ ತೆಗೆದುಕೊಂಡು ಹೋಗ್ಬೇಕು. ಏನಾಗುತ್ತೆ, ಮತ್ತೆ ಇನ್ನು ಕಾರನ್ನ ಚಲಾವಣೆ ಮಾಡೋರು ಇರ್ಬೋದು, ಅವರು ಸೀಟ್ ಬೆಲ್ಟ್ ಧರಿಸಿರ್ಬೇಕು, ಅವ್ರಿಗೂ ಸಹ DL ಇರಬೇಕು. ಮತ್ತು ರಸ್ತೆಯ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅದನ್ನ ಫಾಲೋ ಮಾಡ್ತಿರ್ಬೇಕು. ಅಂದ್ರೆ ಗ್ರೀನ್ ಇದ್ದಾಗೆ, ರೆಡ್ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಫಾಲೋ ಮಾಡಬೇಕು. ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನ ಪ್ರತಿಯೊಬ್ಬ ಯಾರು ವಾಹನಗಳನ್ನು ಚಲಾವಣೆ ಮಾಡ್ತಾರೋ, ರಸ್ತೆಗೆ ತರ್ತಾರೋ ಅವರು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದ್ರೆ, ಒಂದು ವಾಹನವನ್ನ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ವಾಹನವನ್ನು ಚಲಾವಣೆ ಮಾಡ್ಲಿಕ್ಕೆ ಮಿನಿಮಮ್ 18 years ಆಗಿರ್ಲೇಬೇಕು. ಅದು ಯಾಕೆ ಮೈನರ್ಸ್ ವಾಹನಗಳನ್ನ ಚಲಾವಣೆ ಮಾಡಬಾರ್ದು. ಮಾಡಿದ್ರೆ ಅವ್ರ ತಂದೆ ತಾಯಿಗೆ ದಂಡ ಇದೆ. ಈಗ ಏನಾಗಿದೆ, ಮೈನರ್ಸ್ ಏನಾದ್ರು ಮಕ್ಕಳು ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ಆ ಮಗುವಿನ ಮೇಲೆ ಕೇಸ್ ಆಗೋದಲ್ಲ, ತಂದೆ ತಾಯಿಗಳ ಮೇಲೆ ಆಗುತ್ತೆ. ಅವರಿಂದ ಎಷ್ಟೋ ಪ್ರಕರಣಗಳಲ್ಲಿ ನಾವೆಲ್ಲ ನೋಡಿದೇವಲ್ಲ, ಎಷ್ಟೋ ಪ್ರಕರಣಗಳಲ್ಲಿ ಅವರಿಗೆ ದಂಡವನ್ನ ವಿಧಿಸಿ 25,000 ದಂಡ ಇದೆ, 3 ತಿಂಗಳ ಜೈಲ್ ಇದೆ. ಈಗ ಪೇರೆಂಟ್ಸ್ಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಹೌದು. ಈಗ ಅಕಸ್ಮಾತ್ ಇದನ್ನ ಪಾಲಿಸಿದ್ರೆ ಏನು?
ಆಗುವಂತ ಪರಿಣಾಮ ನೋಡಿ ಆಗುವಂತ ಪರಿಣಾಮಗಳು ಸಾಕಷ್ಟಿದಾವೆ. ಈಗ ನಾವು ಲೆಫ್ಟಿಗೆ ಹೋಗ್ಬೇಕು ಅಂತಿದೆ, Yes. ಹೆಲ್ಮೆಟ್ ಹಾಕ್ಬೇಕು ಅಂತಿದೆ, Yes. ನೀವು DL ಇರ್ಬೇಕು, ಅಬೌವ್ 18 years ಇರ್ಬೇಕು, ಎಲ್ಲ ಆಮೇಲೆ ಗುಡ್ ಕಂಡೀಷನ್ ವಾಹನ ಇರಬೇಕು. ಇಲ್ಲ ಕಚಡ ಯಾವ್ದೋ ಒಂದು 20 ವರ್ಷದ ಹಿಡ್ಕೊಂಡು ಹೋಗೋದಲ್ಲ. ಸೊ ಇವನ್ನೆಲ್ಲ ಇದನ್ನ ನಾವು ಫಾಲೋ ಮಾಡದೇ ಇದ್ರೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತೀರಿ, ಹೋಗುವಾಗ ಈಗ ಇಲ್ಲಿ ಪರ್ಸನಲ್ ಸೇಫ್ಟಿ ಅನ್ನೋದೊಂದು, ಇನ್ನೊಂದು ಅದರ್ ಸೇಫ್ಟಿ ಎರಡಿದೆ. ಈಗ ಪರ್ಸನಲ್ ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಿರುವಾಗ ಏನೋ ಒಂದು ಅಚಾನಕ್, ಈಗ ನೋಡಿ ಇದಕ್ಕೆ ಅಪಘಾತ ಆಕ್ಸಿಡೆಂಟ್ ಅನ್ನೇ ಹೆಸರಿರೋದು. ಯಾಕಂದ್ರೆ ಹೇಳಿ ಕೇಳಿ ಬರುವಂತ, ಅಥವಾ ನಾವು ಎಷ್ಟೇ ಸರಿಯಾಗಿದ್ರು ಸಹ ಎದುರುಗಡೆ ಬರೋರು ಸರಿಯಾಗಿರೋದಿಲ್ಲ. ಹಾಗಾಗಿ ನಾವು ಒಂದು ಈಗೇನಾದ್ರೂ ಬೈಕ್ ತೆಗೆದುಕೊಂಡು ಹೋಗ್ತಿರುವಾಗ ಏನೋ ಹೆಲ್ಮೆಟ್ ಇಲ್ದೇನೆ ನಾವು ಹೋದ್ರೆ ಒಂದು ಆಕ್ಸಿಡೆಂಟ್ ಆದ್ರೆ, ನೋಡಿ ಆಕ್ಸಿಡೆಂಟ್ ಆದಾಗ ನಾವು ಕೆಳಗಡೆ ಬಿದ್ರೆ ಮೊದಲು ಪೆಟ್ಟಾಗೋದೇ ತಲೆಗೆ ಅಂತ. ಹಾಗಾಗಿ ಹೆಲ್ಮೆಟ್ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಜೀವರ ಉಳಿತು, ಏನೋ ಇಂಜುರೀಸ್ ಆಗಿರ್ಬೋದು, ಬಟ್ ಜೀವರ ಉಳಿತು, ಆಯ್ತು ಒಂದ್ ಸೈಡ್ ಸೇಫ್ಟಿ ಆಯ್ತು, ಪರ್ಸನಲ್ ಸೇಫ್ಟಿ ಆಯ್ತು. ಇನ್ನು ಅದರ್ ಸೇಫ್ಟಿ ನೋಡಿ, ಈಗ ನೀವು ಸ್ಟೇಟ್ಮೆಂಟ್ ಈ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ರೆ ತುಂಬಾ ಗಾಬರಿ ಆಗುತ್ತೆ, ಎಷ್ಟು ಸೂಕ್ಷ್ಮವಾದ ವಿಷಯ ಇದು ಅಂತ ಹೇಳಿ. ಈಗ ಪ್ರತಿ ಒಂದು ದಿನಕ್ಕೆ 30 ನಮ್ಮ ರಾಜ್ಯದಲ್ಲಿ ಪ್ರತಿ ಒನ್ ಡೇಕ್ಕೆ 30 ಮೆಂಬರ್ಸ್ ಈ ಅಪಘಾತದಲ್ಲಿ ಮೃತಪಡ್ತಾ ಇದ್ದಾರೆ. ಅಂದ್ರೆ 1 ಅವರ್ಗೆ 2 ಸಾಯ್ತಾ ಇದ್ದಾರೆ. ಈಗ ನಮ್ಮ ಈ ಪ್ರೋಗ್ರಾಮ್ಸ್ ಅನ್ನ ನಿಮ್ಮ ಸ್ಟುಡಿಯೋದಲ್ಲಿ ನಾನು ಮುಗಿಸಿ ಹೋಗೋದ್ರಲ್ಲಿ 1 ಅವರಲ್ಲೇ 2 ತೀರ್ಕೊಂಡಿರ್ತಾರೆ ಅಪಘಾತದಲ್ಲಿ. ಇದ್ರ ಬಗ್ಗೆ ಯಾರಿಗೂ ಸಹ ಗಮನ ಇರೋದಿಲ್ಲ. ಏನಾಗುತ್ತೆ, ಸುಮ್ಮನೆ ಏನಾಗಿಲ್ಲ, ಇಷ್ಟು ವರ್ಷ ನಾನು ಬೈಕ್ ಚಲಾವಣೆ ಮಾಡಿದ್ದೇನಲ್ಲ, ಹೋದ್ರೆ ಏನಾಗುತ್ತೆ ಅನ್ನೋ ಒಂದು ಇದ್ರಲ್ಲಿರ್ತಾರೆ. ಹಾಗಾಗಿ ಆ ರೀತಿ ಈಗ ನೋಡಿ, ಈಗ ಇವ್ರು ಬೈಕ್ ತೆಗೆದುಕೊಂಡು ಹೋಗುವಾಗ ಇವ್ರ ಸೇಫ್ಟಿ ಆಯ್ತು. ಈಗ ನೆಕ್ಸ್ಟ್ ಹೋಗುವಾಗ ಸುಮ್ಮನೆ ಪಾದಚಾರಿಗಳಲ್ಲಿ ಏನ್ ಹೋಗ್ತಿರ್ತಾರಲ್ಲ, ಅವ್ರದ್ದೇನು ತಪ್ಪಿರೋದಿಲ್ಲ. ಅಲ್ಲಿ ಹೋಗಿ ಅವ್ರಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ರೆ ಅವ್ರಿಗೆ ಆಗೋದಾಯ್ತು. ಈಗ ಇವ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ನಾನು ಈಗೇನ್ ಮೇಲೆ ಹೇಳಿದ್ನಲ್ಲ, ಬೇಸಿಕ್ ಇದು ಇಲ್ಲೇ ಇದ್ದಿದ್ರೆ, ಲೈಸೆನ್ಸ್ ಇಲ್ಲದೆ ಇದ್ರೆ, ಅಥವಾ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಅಂತಿದ್ರೆ, ಒಂದು ವೇಳೆ ಹೋಗಿ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿ ಆತ ಏನಾದ್ರೂ ಮೃತಪಟ್ರೆ ಯಾವ ರೀತಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈಗ ನೋಡಿ, ಒಂದು ಅಪಘಾತ ಆಯ್ತು ಅಂತ ನೀವು ಹೋಗಿ ಬೈಕಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡಿದ್ರೆ, ಆ ಮೃತಪಟ್ಟ ವ್ಯಕ್ತಿ ಏನಾದ್ರೂ ಆರ್ಥಿಕವಾಗಿ ತುಂಬಾ ಇದು ಇದ್ದಿದ್ರೆ, ಅಂದ್ರೆ ಒಬ್ಬ BPL ಏನೇ ಇರ್ಲಿ, ಎಲ್ಲರದ್ದು ಜೀವ ಒಂದೇ, ಬಟ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗೋದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೀವು DL ಲೈಸೆನ್ಸ್ ಇದರಲ್ಲಿ ಯಾವ್ದು ಒಂದೇ ಇಲ್ದಿದ್ರು ಇನ್ಶೂರೆನ್ಸ್ ಕಂಪನಿ ಲಯಬಲ್ ಆಗ, ಎಲ್ಲವೂ ಇರಲೇಬೇಕು. ಈಗ ನಾನು ಇನ್ಶೂರೆನ್ಸ್ ಇದೆ, ನಂಗೆ DL ಇಲ್ಲ ಅಂದ್ರೆ ಎಲ್ಲವೂ ಇದ್ರೆ ಮಾತ್ರ ಇನ್ಶೂರೆನ್ಸ್ ಕಂಪನಿ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಲಯಬಲ್ ಆಗುತ್ತೆ. ಈಗ ಇಲ್ದೇನೆ ನೀವು ಹೋಗಿ ಆಕ್ಸಿಡೆಂಟ್ ಮಾಡಿದ್ರೆ, ಒಂದ್ ವೇಳೆ ಆತ ಮೃತಪಟ್ರೆ, ಆತ ತನ್ನ ಜೀವಮಾನದಲ್ಲಿ ಎಷ್ಟು ಆದಾಯ ಗಳಿಸ್ತಿದ್ನೋ ಅಷ್ಟು ಆದಾಯನ ಇವ್ರು ಕೊಡಬೇಕು. ಇನ್ಶೂರೆನ್ಸ್ ಕಂಪನಿ ಲಯಬಲ್ ಆಗಲ್ಲ, ಯಾಕಂದ್ರೆ ಇವ್ರಿಗೆ DL ಇಲ್ಲ, ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲ. ಹಾಗಾಗಿ ಅಷ್ಟೊಂದು ಅಮೌಂಟ್ ಕ್ರೋಸ್ ಟುಗೆದರ್ ಆಗ್ಬೋದು, ಲ್ಯಾಕ್ಸ್ ಟುಗೆದರ್ ಆಗ್ಬೋದು, ಅಷ್ಟೊಂದು ಅಮೌಂಟ್ ಎಲ್ಲಿಂದ ಕೊಡ್ತಾರೆ, ಇವ್ರ ಪೇರೆಂಟ್ಸ್ ಎಲ್ಲಿಂದ ಕೊಡ್ತಾರೆ ನೋಡಿ. ಈಗ ಒಂದು ಸ್ಮಾಲ್ ಮಿಸ್ಟೇಕ್, ಸ್ಮಾಲ್ ಒಂದು ನೆಗ್ಲಿಜೆನ್ಸ್ ಏನಂತ ಹೇಳಿದ್ರೆ, ಈಗ ಒಂದು ಬೈಕಿಗೆ ಇನ್ಶೂರೆನ್ಸ್ 1 ಇಯರ್ಲಿ ಪೇಮೆಂಟ್ ಮಾಡುವಂಥದ್ದು ಭಾಳ ಅಂದ್ರೆ 1500 ಏನೋ ಇರ್ಬೋದೇನೋ, ಭಾಳ 3,000-4,000 ನೆಗ್ಲಿಜಿಬಲ್. ಒಂದು ಬೈಕನ್ನೇ 1 ಲ್ಯಾಕ್ ಬೈಕನ್ನೇ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದ್ಸರಿ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ಲಿಕ್ಕೆ ಏನ್ ಪ್ರಾಬ್ಲಮ್? ಬಿಫೋರ್ ಮಾಡಿಸ್ಬೇಕು. ಎಷ್ಟು ಮಾಡಿಸ್ಬೇಕು? ಈಗ 1 ತಿಂಗಳು ಆದ್ಮೇಲೆ ಮಾಡಿಸ್ಬೇಕು. 6 ತಿಂಗಳೊಳಗೆ ಆದ್ರೆ, ಈಗ ಈ DL ಅಷ್ಟೇ, ಅದೇನು ಪ್ರತಿದಿನ ತಗೊಳ್ಳೋಂಥದ್ದಲ್ಲ, ಒಂದ್ಸರಿ ತಗೊಂಡೆ 15 years ಇರುತ್ತೆ, ಅದನ್ನ ಮಾಡಿಸಿರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈಗ ನೀವು ಬೈಕನ್ನು ನೀವು ಚಲಾವಣೆ ಮಾಡಿ ಹೋಗ್ತೀರಿ, ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆದ್ರೆ, ಅಲ್ಲಿ ಆತ ಮೃತಪಟ್ರೆ ಆತನ ಜೀವಮಾನದ ಪರ್ಯಂತ ದುಡಿಯುವಂತ ದುಡ್ಡನ್ನ ಇವ್ರು ಕೊಡ್ಬೇಕಾಗುತ್ತೆ. ಇಂಥ ಒಂದು ಕಾನ್ಸಿಕ್ವೆನ್ಸಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅದಾದ್ಮೇಲೆ ಹೀಗಿತ್ತಾ, ಈ ತರ ಕಾನೂನು ಇದೆಯಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ಹಾಗಾಗಿ ನಾವು ಈ ಅವೇರ್ನೆಸ್ ಗಳನ್ನ ಎಲ್ಲ ಕಡೆ ಕೊಡ್ತಾ ಇರೋದು. ಈ ಕಾನೂನಿನ ದೃಷ್ಟಿಯಿಂದ ಇವಾಗ ಶಿಕ್ಷೆ ಈಗ ನೋಡಿ, ಶಿಕ್ಷೆ ಇದೆ. ಈಗ ಯಾರು ಹೋಗಿ ಆಕ್ಸಿಡೆಂಟ್ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಅದು ನೋ ಪ್ರಾಬ್ಲಮ್. ಕ್ರಿಮಿನಲ್ ಕೇಸ್ ಆಗುತ್ತೆ, ಅದು ಅಲ್ದೇನೆ ಮತ್ತೆ ಅದು ಒಂದ್ ಪಾರ್ಟ್. ಇನ್ ಸಿವಿಲ್ ರಾಂಗ್ ಅಂತ ಈಗ ನಾವು ಅವ್ರ ಕಾಂಪನ್ಸೇಷನ್ ಕೊಡಬೇಕು. ಈ ಮೃತಪಟ್ಟ ವ್ಯಕ್ತಿಗೆ ಕಾಂಪನ್ಸೇಷನ್ ಕೊಡಬೇಕು, ಅಥವಾ ಆತನಿಗೆ ಇಂಜುರೀಸ್ ಆದ್ರೂ ಕಾಂಪನ್ಸೇಷನ್ ಕೊಡಬೇಕು. MEC ಮೋಟಾರ್ ವೆಹಿಕಲ್ ಹಾಕ್ತಾರೆ, ಅವ್ರು ಪಿಟಿಷನ್ ಹಾಕ್ತಾರೆ. ಅವಾಗ ಇನ್ಶೂರೆನ್ಸ್ ಕಂಪನಿ ಪಾರ್ಟಿ ಮಾಡುತ್ತೆ, ಬಟ್ ಇನ್ಶೂರೆನ್ಸ್ ಕಂಪನಿ ಡಿಸಿಷನ್ ತಗೊಳುತ್ತೆ, ಏನಂತೆ ಆಬ್ಜೆಕ್ಷನ್ ಮಾಡುತ್ತೆ, ಏನಂತ ಅವ್ರಿಗೆ DL ಇಲ್ಲ, ರೂಲ್ಸ್ ಅನ್ನು ಫಾಲೋ ಮಾಡಿಲ್ಲ ಅಂತ. ಅವರು ಸರಳವಾಗಿ ಹೊರಗೆ ಹೋಗ್ತಾರೆ. ಅವಾಗ ಓನರೇ ಕೊಡಬೇಕು. ನಾ ಹೇಳ್ತೀನಲ್ಲ, ಎಷ್ಟೋ ಪ್ರಕರಣಗಳಲ್ಲಿ ನಾವೇ ಪ್ರಕರಣಗಳು ವಿಚಾರಣೆ ಮಾಡುವಾಗ ನೋಡಿದಾಗ, ಎಷ್ಟೋ ತಂದೆ ತಾಯಿಗಳು ತಮ್ಮ ಹೊಲ ಮನೆ ಮಾರಾಟ ಮಾಡಿದ್ರು ಸಹ ಆ ಅಮೌಂಟ್ ಕೊಡ್ಲಕ್ಕಾಗಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಅಮೌಂಟ್ ಇರುತ್ತೆ. ಅಂದ್ರೆ ಅವ್ರ ಫ್ಯೂಚರ್ ಪ್ರಾಸ್ಪೆಕ್ಟಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಅಥವಾ ಅವರ ಈ ಲೈಫ್ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಅಷ್ಟೆಲ್ಲ ಈಗ ನೋಡಿ, ಅಷ್ಟೇ ಇನ್ಶೂರೆನ್ಸ್ ಅನ್ನ ಇಷ್ಟೆಲ್ಲ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿದ್ರೆ ಇವರಿಗೆ ಆ ಪ್ರಾಬ್ಲಮ್ ಬರೋದಿಲ್ಲ. ಮೊದಲೇ ನೀವು ಕರೆಕ್ಟ್ ಆಗಿ ಡ್ರೈವ್ ಮಾಡಿದ್ರೆ ಮುಗಿದೋಯ್ತು, ನೀವು ಆರಾಮ್ ಸೇಫ್. ಈಗ
ಕೊನೆಯದಾಗಿ ನಮ್ಮ ಸಾರ್ವಜನಿಕರಿಗೆ ಏನ್ ಸಲಹೆ ಹೇಳ್ತೀರಿ? ನೋಡಿ, ನಾನು ಈ ಗದಗ ಜನತೆಗೆ ಹೇಳೋದೇನಂತ ಹೇಳಿದ್ರೆ, ಈ ಅವೇರ್ನೆಸ್ ಒಂದು ಸಕ್ಸಸ್ಫುಲ್ ಆಗಬೇಕು. ನಾವು ಈಗ ಶಾಲಾ ಕಾಲೇಜುಗಳನ್ನು ಇದರಲ್ಲೂ ಸಹ ಟಾರ್ಗೆಟ್ ಮಾಡ್ತೀವಿ. ಏಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಇದರಲ್ಲಿ ಬರ್ಬೇಕು. ಯಾಕಂದ್ರೆ ಆ ಒಂದು ಏಜ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರೆ, ಇನ್ನು 18 ಇಯರ್ಸ್ ಆಗಿರೋದಿಲ್ಲ, ವೆಹಿಕಲ್ ಬೈಕ್ ಅನ್ನ ತಗೊಳ್ಳೋಕೆ ಇವನ್ ಕೆಲವೊಂದು ಪ್ರಕರಣಗಳು ಏನಾಗಿ ತಂದೆ ತಾಯಿಗಳೇ ಕೊಡ್ತಾರೆ ಬೈಕ್ ಅಂತ ಹೇಳ್ತಾರೆ. ಮತ್ತೆ ಬರ್ತ್ಡೇ ಗಿಫ್ಟ್ ಗಳನ್ನು ಕೊಡ್ತಾ ಇದ್ದಾರೆ ಮಗುವಿಗೆ. 18 ಕೊಡಿ, ನಿಮ್ಮ ಮಗುವಿಗೆ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ಮಾಡಿ, ಅದಕ್ಕೊಂದು ಏಜ್ ಅಂತಿದೆ, ಆ ಏಜ್ಗೆ ಕೊಡಿ. ಆಮೇಲೆ ಇವೆಲ್ಲ ರೂಲ್ಸ್ ಅನ್ನು ಫಾಲೋ ಮಾಡ್ಲಿಕ್ಕೆ ಹೇಳಿ. ಇದೆಲ್ಲ ಆಗದೆ ಇದ್ರೆ ನಾಳೆ ನೀವು ಬಹಳ ಪ್ರಾಬ್ಲಮ್ ಸಫರ್ ಆಗ್ತೀರಿ. ಆಮೇಲೆ ಇನ್ನೊಂದು, ಈಗ ಇದನ್ನು ಮಕ್ಕಳಿಗೆ ಕೊಡೋದು ಅಷ್ಟೇ ಅಲ್ಲದೇನೆ ಮತ್ತೆ ಈಗ ತಂದೆ ತಾಯಿಗಳು ಹೇಳಬೇಕು. ಈಗ ಇನ್ನೊಂದಿದೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ಯಾರೋ ಪಕ್ಕದವ್ರ ಮನೆಯವರು ಅಥವಾ ರಿಲೇಷನ್ಸ್ ಅಥವಾ ಫ್ರೆಂಡ್ಸ್ ನಿಮಗೆ ಬಂದು ಒಂದು ವೆಹಿಕಲ್ ಕೇಳ್ತಾರೆ, ಬೈಕ್ ಕೇಳಿದಾರೆ ಅಂತ ತಿಳ್ಕೊಳ್ಳಿ, ನೀವು ಧಾರಾಳವಾಗಿ ಕೊಟ್ಬಿಡ್ತೀರಿ ಅವರಿಗೆ. ಬಟ್ ಆತನಿಗೆ ಲೈಸೆನ್ಸ್ ಇರಬೇಕಲ್ಲ, ಇಲ್ಲ ಅಂತ ಹೇಳಿದ್ರೆ ಆತ ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಮತ್ತು ಓನರ್ ಮೇಲೆ ಬರೋದು. ಆತನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ, ಅದು ಸೆಕೆಂಡರಿ. ಬಟ್ ಓವರ್ ಆಲ್ ಕಂಪನ್ಸೇಷನ್ ಕೊಡಬೇಕಾಗಿರೋದು ನೀವು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಮತ್ತೊಂದು ವಿಚಾರನ ನಾವು ಗಮನ ಹರಿಸಬೇಕು. ಈಗ ಅವ್ರ ರಿಲೇಷನ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಒಂದು ಸ್ವಲ್ಪ ಬೈಕ್ ಕೊಡದೇ ಇದ್ರೆ ಅವರು ನಮ್ಮ ಮೇಲೆ ಏನಾದರೂ ಬೇಜಾರಾಗ್ತಾರೋ ಅನ್ನೋ ಒಂದು ಭಾವನೆ ಇರುತ್ತೆ. ಅದು ಒಂದು ಕಡೆ. ಹಾಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಯಾರು ಬೈಕನ್ನು ನೀವು ಕೇಳ್ತಿರಲ್ಲ, ನೀವು ಮೊದಲು ಯೋಚನೆ ಮಾಡಿ, ನಿಮ್ಮ ಕಡೆ ಲೈಸೆನ್ಸ್ ಇದೆಯಾ, ನಾನು ಕೇಳಬಾರ್ದು ಅದನ್ನ ಅನ್ನೋದು ನಿಮಗೂ ಬರಬೇಕು. ಬೈಕ್ ಕೇಳೋರಿಗೂ ಬರಬೇಕು, ಕೊಡೋರಿಗೂ ಬರಬೇಕು. ನನ್ನ ಹತ್ರ ಲೈಸೆನ್ಸ್ ಇಲ್ಲ, ನಾಳೆ ಏನೋ ಪ್ರಾಬ್ಲಮ್ ಆದ್ರೆ ಅವರಿಗೆ ನಾನು ತೊಂದರೆ ಕೊಡ್ತೇನೆ ಅನ್ನೋದೊಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಹಾಗಾಗಿ ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿ. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ಈಗ ನಾವು ಸಾಕಷ್ಟು ಕಡೆ ನೋಡ್ತೀವಿ, ಈಗ ತ್ರಿಬಲ್ ರೈಡಿಂಗ್ ಹೋಗ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ತ್ರಿಬಲ್ ರೈಡಿಂಗ್ ಹೋಗ್ತಾ ಇರ್ತಾರೆ, ಅಲ್ಲಿ ಮುಂದೆ ಯಾರು ಪೊಲೀಸರು ಅಥವಾ ಅದು ಕಂಡ್ರೆ ಒಬ್ಬನ ಇಳಿತಾನೆ, ಅದರಲ್ಲಿ ಬೈಕಲ್ಲಿ ಒಬ್ಬನ ಇಳಿದು ಮುಂದೆ ಹೋಗಿ ಹತ್ತಾನೆ. ಇಲ್ಲಿ ನೋಡಿ, ಯಾರು ಪೊಲೀಸರೇನೋ ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ ಅಷ್ಟೇ. ಅವ್ರು ಅವ್ರು ಅನ್ಕೋಬಹುದು ನಾನು ಅವ್ರನ್ನ ಕಣ್ಣು ತಪ್ಪಿಸಿ ಹೋದೆ, ನಾನು ಪಾರಾದೆ ಅಂತ ಹೇಳಿ. ಬಟ್ ನಾಳೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾರು, ಈಗ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು, ಈ ಗದಗ ಡಿಸ್ಟಿಕ್ಗೆ ಸಂಬಂಧಪಟ್ಟಂತ ಹೇಳ್ಬೇಕಂತ ಹೇಳಿದ್ರೆ, ಒಳ್ಳೆ ಒಂದು ವ್ಯವಸ್ಥೆ ವರ್ಕ್ ಆಗ್ತಾ ಇದೆ. ಅದು ಸಹ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ SP ಆಫೀಸಲ್ಲಿ 3rd ಐ ಅಂತ ಒಂದು ಸಿಸ್ಟಮ್ ಇದೆ ಗದಗಲ್ಲಿ. ಏನಾಗುತ್ತೆ ಅಂದ್ರೆ, ನೀವು ಗದಗಿನ ಯಾವುದೇ ಮೂಲೆಯಲ್ಲಿ, ಯಾವುದೇ ಸರ್ಕಲ್ ಅಲ್ಲಿ ಯಾರ ಜೊತೆ ಹೋದ್ರಿ, ಎಷ್ಟೊತ್ತಿಗೆ ಹೋದ್ರಿ, ಹೇಗ್ ಹೋದ್ರಿ, ಎಲ್ಲವೂ ಕ್ಯಾಪ್ಚರ್ ಆಗುತ್ತೆ. ನಾನು ಸ್ಕೂಲು ಕಾಲೇಜುಗಳಿಗೆಲ್ಲ ಹೋದಾಗ ಅಲ್ಲಿ ಟೀಚರ್ಸ್ಗಳಿಗೆ ಮತ್ತು ಅಲ್ಲಿ ಪ್ರಿನ್ಸಿಪಲ್ಸ್ ಹೇಳೋದ್ರೆ, ಮಕ್ಕಳಿಗೆ ಹೋಗಿ ತೋರಿಸಿ ಅದನ್ನ ಅಂತ ಹೇಳಿ. ಸಾಕಷ್ಟು ಜನರಿಗೆ ಅದರ ಅರಿವೇ ಇಲ್ಲ. ಒಂದ್ ತಕ್ಷಣ ನೋಟಿಸ್ ಬಂದ್ಮೇಲೆ ಗೊತ್ತಾಗುತ್ತೆ, ಅದ್ ಹೆಂಗ್ ಗೊತ್ತಾಯ್ತು ಪೊಲೀಸರಿಗೆ ಅಂತ ಹೇಳಿ. ಆ 3rd ಐ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಹೇಳಿದ್ರೆ, ನೀವು ಏನಾದ್ರೂ ಕಾರಲ್ಲಿ ಅದನ್ನ ಜೂಮ್ ಮಾಡಿ ನೋಡಿದಾಗ ಕಾರಲ್ಲಿ ನೀವು ಬೆಲ್ಟ್ ಹಾಕಿದಿರಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅಷ್ಟೊಂದು ವರ್ಕ್ ಆಗ್ತಾ ಇದೆ. ಹಾಗಾಗಿ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ಪ್ರಾಬ್ಲಮ್ಸ್ ಮುಂದೆ ಫೇಸ್ ಮಾಡೋಕ್ಕಿಂತ ಮುಂಚೆನೆ ನೀವು ಇದ್ರ ಬಗ್ಗೆ ಅವೇರ್ನೆಸ್ ಪಡ್ಕೊಂಡ್ರೆ ಈ ರೀತಿ ಆಗುತ್ತೆ, ಎಲ್ಲ ಅನಾಹುತಗಳನ್ನ ತಪ್ಪಿಸ್ಬೋದು ಅನ್ನೋದು ನಮ್ದು ಉದ್ದೇಶ. ಹಾಗಾಗಿ ನಾವು ಈಗಾಗಲೇ ಸಾಕಷ್ಟು ಈ 1 ಮಂತ್ ಕಂಟಿನ್ಯೂ ಆಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಈ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಹಾಗಾಗಿ ಅದರ ಅವೇರ್ನೆಸ್ ಅನ್ನು ಬರೀ ಕೇಳೋದಷ್ಟೇ ಅಲ್ಲ, ಅದನ್ನ ಪಾಲನೆ ಮಾಡಿ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಓಕೆ, ಸನ್ಮಾನ್ಯ ಶ್ರೀ CS ಶಿವನಗೌಡರ ಮಾತುಗಳನ್ನು ಕೇಳಿದ್ರಿ. ಸಾಹೇಬರು ಹೇಳಿದ್ದಾರೆ, ಕಾನೂನು ಸೇವಾ ಪ್ರಾಧಿಕಾರ ಏನೇನು ಕೆಲಸ ಮಾಡ್ತಾ ಇದೆ, ಈ ರಸ್ತೆ ಸುರಕ್ಷತಾ ವ್ಯವಸ್ಥೆಯಲ್ಲಿ ಇದೊಂದು ಅಭಿಯಾನ ನಡೀತಾ ಇದೆ. ಇದು ನಿಮ್ಮ ಜೀವ ಉಳಿಸೋಗೋಸ್ಕರ ಇದೆ, ಬೇರೆಯವ್ರದ್ದಲ್ಲ. ನೀವು ಕರೆಕ್ಟಾಗಿ ಡ್ರೈವಿಂಗ್ ಮಾಡಿದರೆ ಮುಗಿದೋದು. ಅದು ಇನ್ನೊಂದು, ನಾನು ಕರೆಕ್ಟ್ ಇದ್ದೀನಿ ಅದು ಎದುರು ಬರೋ ಕರೆಕ್ಟ್ ಇರಬೇಕಲ್ಲ, ಅವ ನಿಮಗೆ ಗುದ್ದಿದ್ರೆ ಇದು ಮಾಡ್ತೀರಿ. ಸೊ ಅದಕ್ಕೆ ಸಿಟಿ ಒಳಗೆ ಎಷ್ಟು ಲಿಮಿಟ್ನಾಗ ಚಾಲನೆ ಮಾಡಬೇಕು, ಹೆಂಗೆ ನಾವು ಲೆಫ್ಟ್ ಹೋಗಬೇಕು, ರೈಟ್ ಹೋಗಬೇಕು, ಅಥವಾ ವಿಚಾರಗಳನ್ನು ನಿಮ್ಮ ಹತ್ರ ಇರಬೇಕು. ಸೊ 3rd ಐ ಇನ್ನೊಂದಿದೆ, ನಿಮ್ಗೆ ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ. ನೀವು ಯಾರಿಗಾದ್ರು ಗಾಡಿ ಕೊಡ್ತಿರಲ್ಲ, ನಿಮ್ಮ ನಂಬರ್ ಇರ್ತೈತೆ ಅಲ್ಲಿ, ನಂಬರ್ ಪ್ಲೇಟ್, ಅದ್ರ ಮೇಲೆ ಬರುತ್ತೆ ನೋಟಿಸು. ನೀವು ಯಾರಿಗೂ ಕೊಟ್ಟಿರ್ತೀವಿ, ಅವ ಗಾಡಿ ಚಲಾವಣೆ ಮಾಡಿ ಬಂದು ಇಟ್ಟು ಹೋದ್ರು ಕೂಡ ಆ ರಾಂಗ್ ಹೋಗಿದ್ದ ಅಂದ್ರೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮನೆಗೆ ಬರ್ತೈತೆ ನೋಟಿಸ್. ಸೊ ಇದು ರಸ್ತೆ ನೋಡೋದಲ್ಲ, 3rd ಐ ಇದೆ ಗದಗದಲ್ಲಿ, ಭಾಳ ವೆರಿ ಇಂಪಾರ್ಟೆಂಟ್. ಆಮೇಲೆ ರಸ್ತೆಗಳು ಸರಿಯಾಗಿಲ್ಲ, ಭಾಳ ಜವಾಬ್ದಾರಿಯಿಂದ ಇರಬೇಕು. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಕಾಲ, ಆಯಾ ಕಾಲ ತಕ್ಕಂಗೆ ನೀವು ಡ್ರೈವಿಂಗ್ ಮಾಡಬೇಕು, ಚಾಲನೆ ಮಾಡಬೇಕು. ಮತ್ತು ಇನ್ನು ಡ್ರೈವಿಂಗ್ ಸ್ಕೂಲ್ಸ್ ಅದಾವು, ಒಂದು 10 ದಿವಸ ಕಲಿಸಿ ಅವ 4 ವೀಲರ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಅವಂಗೆ ಕರೆಕ್ಟಾಗಿ ಹೊಡ್ಯಕ್ಕೆ ಬರಬೇಕಲ್ಲ. ಇಲ್ಲಿ ಕೂಡ RTO ಭಾಳ ಜವಾಬ್ದಾರಿ ಕೆಲಸ ಮಾಡ್ಬೇಕು. ಅವ್ನ ಪರ್ಫೆಕ್ಟ್ ಅದಾನೋ ಇಲ್ಲೋ, ಅವ್ನ ಲೆಫ್ಟ್ ಅಂದ್ರೆ ಏನು ಗೊತ್ತಿಲ್ಲ, ರೈಟ್ ಅಂದ್ರೆ ಏನು ಗೊತ್ತಿಲ್ಲ. ಇಲ್ಲಿ ಸಿಗ್ನಲ್ಗೆ ರೆಡ್ ಸಿಗ್ನಲ್ ಇದ್ದಾಗ ಏನ್ ಮಾಡಬೇಕು, ಗ್ರೀನ್ ಸಿಗ್ನಲ್ ಇದ್ದಾಗ ಏನ್ ಮಾಡಬೇಕು, ಯೆಲ್ಲೋ ಸಿಗ್ನಲ್ ಇದ್ದಾಗ ಏನ್ ಮಾಡಬೇಕು, ಏನು ಗೊತ್ತಿಲ್ಲ. 18 ವರ್ಷದ ಒಳಗಿನ ಹುಡುಗರು ಎಷ್ಟು ಗಾಡಿ ಹೊಡಿತಾರೆ. ಹೋಗ್ರಿ ಕಾಲೇಜ್ ಕಡೆ ಹೋಗಿ ನೋಡ್ರಿ, ಪೊಲೀಸರು ಏನ್ ಮಾಡ್ತೀರಿ, ಟ್ರಾಫಿಕ್ದವರು
RTOಗಳು ಯಾರು ಸಂಬಂಧಪಟ್ಟವ್ರು ಹೋಗಿ ನೋಡೋನು. ಮೂರು ಜನ ಹಾಕಿ ತಿರುಗಾಡ್ತಾರೆ. ಅವ್ರು ಹೆಂಗೆ ಹೊಡಿತಾರೆ, ನೀವೆಲ್ಲ ಅಲ್ಲಿ ರಸಿಟಿ ಏನೋ ಮಾಡ್ತಾ ಇರ್ತೀರಿ, ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡಿಯಕ್ಕೆ ಅವ್ರು ಹೆಂಗೆ ಹೊಡ್ತಾರ. ಹಿಂದಿನವ್ ನೋಡೋದಿಲ್ಲ, ಮುಂದಿನವ್ ನೋಡೋದಿಲ್ಲ. ಯಾರೋ ವಯಸ್ಸಾದವ್ರು ಬರ್ತಿರ್ತಾರ, ಹೆಣ್ಮಕ್ಳು ಬರ್ತಾರ, ಗಡ್ಬೀರಿಗಳು ಬರ್ತಿರ್ತಾರ, ಆಟೋಗಳು ಬರ್ತಾರೆ. ಆಟೋಗಳಿಗಂತೂ ಭಗವಂತನೇ ಬಲ್ಲ. ಅಮೂಲ್ಯವಾದದ್ದಿದು ಜೀವ ಇದ್ರೆ ಜೀವನ. ಇದು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಿಲ್ಲ ನೀವು. ಎಲ್ಲರೂ ಹೊಣೆಗಾರಿಕೆ ಇದೆ. ನಾವು ಬರೀ ಚಾಲನೆ ಮಾಡೋದವ್ರಲ್ಲ. ಈಗ ರಸ್ತೆಗಳನ್ನು ಸರಿಯಾಗಿ ಮುನ್ಸಿಪಾಲಿಟಿ ಏನ್ ಮಾಡ್ತೀರಿ, ರಸ್ತೆ ಸುರಕ್ಷತಾ ನಿಯಮ ಸುರಕ್ಷತಾ ವ್ಯವಸ್ಥೆಗೆ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋಕೆ DC ಚೇರ್ಮನ್ರು, ಸದಸ್ಯ ಕಾರ್ಯದರ್ಶಿ, SP ಏನ್ ಮಾಡ್ತೀರಿ? ಎಲ್ಲಿ ಒಂದು ಮೀಟಿಂಗ್ ನಾನಂತೂ ನೋಡೇ ಇಲ್ಲ. ಸೊ ಆದ್ರೂ ಕೂಡ ಇಲ್ಲಿ ಪಾಪ ಕಾನೂನು ಸೇವಾ ಪ್ರಾಧಿಕಾರ ಜನರ ಜೀವ ಉಳಿಸ್ಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ, ಸಂಚಾರ ನಿಯಮಗಳನ್ನು ತಿಳಿಸ್ಲಿಕ್ಕೆ, ನೀವು ಉಲ್ಲಂಘನೆ ಮಾಡಿದ ಏನ್ ಕಾನೂನು ಇದೆ ಅಂತ ಹೇಳಲಿಕ್ಕೆ, ನಿಮ್ಗೆ ಏನ್ ಶಿಕ್ಷೆ ಆಗತ್ತೆ, ಏನ್ ದಂಡ ಆಗತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಭಿಯಾನ ಮಾಡಿದ್ದಾರೆ. ಈ ಅಭಿಯಾನ ಅವ್ರಿಗಾಗಿ ಅಲ್ಲ, ನಿಮ್ಗಾಗಿ, ನಿಮ್ಮ ಜೀವದ ರಕ್ಷಣೆಗಾಗಿ. ರಸ್ತೆ ಸುರಕ್ಷತಾ ಅಭಿಯಾನದ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು, ಪ್ರಚಾರ ಮಾಡಬೇಕು. ನೀವು ಕೂಡ ಜವಾಬ್ದಾರಿಯಿಂದ ಇವರ ಜೊತೆಗೆ ಸಹಕಾರ ಕೊಡಬೇಕು. ನಿಮ್ಮ ಸಹಕಾರದಿಂದ ರಸ್ತೆ ಸುರಕ್ಷತಾ ಅಭಿಯಾನ ಉತ್ತಮವಾಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಇನ್ನಷ್ಟು ಉತ್ತಮ ಆಗಬೇಕು ಅನ್ನುವಂಥ ವಿಚಾರಗಳನ್ನ ಸನ್ಮಾನ್ಯ ಶ್ರೀ CS ಶಿವನಗೌಡರು, ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಮಗೆ ಗಮನಕ್ಕೆ ತಂದಿದೆ. ನಿಮ್ಮ ಜೀವ ಅವರ ಸುರಕ್ಷತೆ. ಕಾನೂನು ಅಷ್ಟೇ ಅಲ್ಲ, ನೀವು ಕೂಡ ಪರಿಪಾಲಕರಾಗಬೇಕು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸರ್. ಥ್ಯಾಂಕ್ ಯು.